ಅಲ್ಲ, ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದನೇ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಅದರ ಹೆಸರಲ್ಲಿ ಅಭಿವೃದ್ಧಿಯನ್ನು ಪೂರ್ತಿ ನಿಲ್ಲಿಸ್ತಕ್ಕಂಥದ್ದು ಮತ್ತು ತಾವು ಹೇಳಿದಾಗೆ ಪ್ರಾರಂಭದಿಂದನೇ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಪ್ರಾರಂಭದಿಂದನೂ ಶುರುವಾಯಿತು. ಇನ್ನೂ ಕೂಡ ಜಗಳ ನಿಂತಿಲ್ಲ, ಗುಂಪುಗಾರಿಕೆ ಇದೆಲ್ಲ ಇದೆ. ಯಾಕಂದರೆ ಒಂದು ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕೇ ಹೊರತು ಇವರ ಒಳಜಗಳಗಳಿಂದ ಇವತ್ತು ಅಭಿವೃದ್ಧಿ ಶೂನ್ಯ ಆಗ್ತಕ್ಕಂಥ ಕೆಲಸ ಆಗ್ತಾಯಿದೆ. ಕಾಂಗ್ರೆಸ್ ಅಂದರೆ ಗಲಾಟೆನೇ. ಮತ್ತು ಮುಂದೆ ಅವ್ರಿಗೆ ಗೊತ್ತು, ಇನ್ನು ಸರ್ಕಾರ ನಮ್ಮ ಮುಂದಕ್ಕೆ ಯಾವುದೇ ಕಾರಣದಿಂದ ಬರೋದಿಲ್ಲ ಅಂಥೇಳಿ. ನೀವು ಯಾವುದೇ ಜನಗಳನ್ನು ಕೇಳಿ, ಗುತ್ತಿಗೆದಾರರನ್ನು ಕೇಳಿ, ಅಧಿಕಾರಿಗಳನ್ನು ಕೇಳಿ. ಹಿಂದಿನ BJP ಸರ್ಕಾರನೇ ಚೆನ್ನಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಸಾಕಷ್ಟು ಬೆಲೆಗಳು ಜಾಸ್ತಿ ಆಯಿತು, ತೊಂದರೆಗಳಾಯಿತು, ಅಭಿವೃದ್ಧಿ ಆಗ್ತಾಯಿಲ್ಲ. ಈ ಥರದ ಒಂದು ದೊಡ್ಡ ವಿರೋಧಿ ಅಲೆ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಸರ್ ಮಾಡಿ ಅಂತಂದರೆ ಡೆಲ್ಲಿಗೆ ಏನೋ ಹೋಗೋದು, ಅಲ್ಲೇನೋ ಗೆಲ್ಲಿಸ್ತೀವಿ ಅಂತ ಹೋಗೋದು, ಮಹಾರಾಷ್ಟ್ರ ಗೆಲ್ಲಿಸ್ತೀವಿ ಅಂತ ಹೇಳೋದು, ಎಲ್ಲ ಪಲ್ಟಿ ಹಾಕ್ಕೊಂಡು ಹೋಗ್ತಾವ್ರೆ. ಇಲ್ಲೇ ಗೆಲ್ಲಕ್ಕೆ ಆಗೋದಿಲ್ಲ. ಮುಂದಿನ ಸರ್ಕಾರ ಅಂತೂ ಕಾಂಗ್ರೆಸ್ ಇರೋದಿಲ್ಲ ಅಂತಕ್ಕಂಥದ್ದು ನಿಶ್ಚಿತ ಆಗಿದೆ. ಅವ್ರು ಇನ್ನೂ ಗಲಾಟೆ ಮಾಡ್ಕೊಂಡು ಹೋಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವರ ನೆಪದಲ್ಲಿ ಅಭಿವೃದ್ಧಿ ಕೆಲಸಗಳು ನಿಲ್ಲಬಾರ್ದು ಅಂತಕ್ಕಂಥದ್ದು ನಮ್ಮ ಬಯಕೆ. ಈಗ ಸರ್ಕಾರ ಉಳಿಯುತ್ತೆ ಸರ್, ಈ ಥರ ಜಗಳ ಆಡ್ತಿದ್ದಾರೆ. ಅಲ್ಲ, ಅವ್ರ ಸರ್ಕಾರ ಉಳಿತದೆ, ದಿನ ಜಗಳ ನಡೀತಾ ಇರ್ತದೆ, ಕೆಲಸ ಅಂತೂ ಆಗೋದಿಲ್ಲ. ಮೊನ್ನೆ ಸಹ ಹೈಕಮಾಂಡಿಗೆ ದೂರು ಕೊಟ್ಟಿದ್ದಾರೆ. DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಅವರು ಅತ್ನಪುಟ ಇಟ್ಕೊಂಡಿದ್ರು ಅಂತೆಲ್ಲ. ಅದು ಅವರ ಆಂತರಿಕವಾದ ವಿಚಾರ ಇವರೇ. ಅದರಲ್ಲಿ ನಾವೇನು ಭಾಳ ಮೂಗು ತೋರಿಸಲ್ಲ. ಅವ್ರವ್ರ ಜಗಳ ಆಡ್ತಾ ಇರ್ತಾರೆ. ಯಾಕಂದರೆ ಅವ್ರು ಸರ್ ಮಾಡೋವಂಥ ಕೆಲಸ ಅವ್ರು ಮಾಡ್ಕೊಂಬವರೆಗೂ ಹೊರತು ನಾನು ಮಾಡೋಕ್ಕಲ್ಲ. ಜನ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿದೆ. ಮುಖ್ಯಮಂತ್ರಿ ಮುಂದಿನವರು ಯಾರಾಗಬೇಕು ಅನ್ನೋದು ಕೂಡ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಈ ಸರ್ಕಾರ ಕೂಡ ಭಾಳ ದಿನ ಇರ್ತದೆ ಅಂತಕ್ಕಂಥ ನಂಬಿಕೆ ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಬದಲಾವಣೆ ಆಗುತ್ತೆ ಸರ್, ಬಹುಶಃ ಆಗ್ಬೋದೇನೋ ಗೊತ್ತಿಲ್ಲ. ಅವರಲ್ಲಿ ಆಂತರಿಕವಾದಂಥ ಮಾತುಕತೆ ಏನು ನಡೆದಿದೆ ನಮಗಂತೂ ಗೊತ್ತಿಲ್ಲ. ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ BBMPಯ 4 ವಾರ್ಡ್ಗಳಲ್ಲಿ ಒಟ್ಟು 25 ಕೋಟಿ 35 ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡಗಳ ಉದ್ಘಾಟನೆ, ಬಸ್ ಶೆಲ್ಟರ್ಗಳ ಉದ್ಘಾಟನೆ ಮತ್ತು ಹೊಸದಾಗಿ ಕಾಂಕ್ರೀಟ್ ರಸ್ತೆ, ಡಾಂಬರೀಕರಣ ಮತ್ತು ಚರಂಡಿಗಳಿಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಭಾಳ ದಿನಗಳ ನಂತರ ಒಂದಷ್ಟು ಅನುದಾನ ಸರ್ಕಾರ BBMPಯಿಂದ ಯಲಹಂಕ ಕ್ಷೇತ್ರಕ್ಕೆ ಕೂಡ ಬಂದಿರತಕ್ಕಂಥದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿ, ಇನ್ನೂ ಹೆಚ್ಚಿನ ಅನುದಾನ ಕೂಡ ನಾವು ನಿರೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಕಳೆದ 2 ವರ್ಷಗಳಿಂದ ಯಾವುದೇ ಅನುದಾನ ಇಲ್ಲಿವರೆಗೂ ನಮಗೆ ಕೊಟ್ಟಿರಲಿಲ್ಲ. ಯಾಕಂದರೆ ಬೆಂಗಳೂರನ್ನು, ಇಷ್ಟು ದೊಡ್ಡ ನಗರವನ್ನು ನಿರ್ವಹಣೆ ಮಾಡಬೇಕಾದ್ರೆ ಪ್ರತಿ ವರ್ಷ ಸರ್ಕಾರದಿಂದ ವಿಶೇಷ ಅನುದಾನ ಅಂತೇಳಿ 4-5 ಸಾವಿರ ಕೋಟಿ ರೂಪಾಯಿ ಕೊಡಬೇಕು. ಆದರೆ 2 ವರ್ಷದಿಂದ ಯಾವುದೇ ವಿಶೇಷ ಅನುದಾನ ಬರದೇ ಇವತ್ತು ಬೆಂಗಳೂರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದಕ್ಕೆ ನಾವು ಈಗಾಗಲೇ ಬೆಳಗಾವಿ ಅಸೆಂಬ್ಲಿಯಲ್ಲಿ ಕೂಡ ಅನುದಾನದ ಬಗ್ಗೆ ಹೋರಾಟವನ್ನು ಮಾಡಿದ್ದೀವಿ. ಸರ್ಕಾರ ಕೂಡ ಈಗ ಒಂದು ಸ್ವಲ್ಪ ಅನುದಾನವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಇನ್ನೂ ಹೆಚ್ಚಿನ ಅನುದಾನ ಯಲಹಂಕ ಕ್ಷೇತ್ರಕ್ಕೆ ಬೇಕು. ಇವತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ, ಚರಂಡಿಗೂ ಕೂಡ ಅವ್ರಿಗೂ ವಿಶೇಷ ಅನುದಾನವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಒಟ್ಟಾರೆ ನನ್ನ ಕನಸಿರ್ತಕ್ಕಂಥದ್ದು ಯಲಹಂಕದಲ್ಲಿ ಯಾವುದೇ ಕೊರತೆ ಆಗಬಾರ್ದು, ಅಭಿವೃದ್ಧಿ ನಿಲ್ಲಬಾರ್ದು, ಯಾವತ್ತೂ ಕೂಡ ಅಭಿವೃದ್ಧಿ ಕಡೆನೇ ನಾವು ಹೆಜ್ಜೆ ಹಾಕಬೇಕು ಅಂತಕ್ಕಂಥ ನನ್ನ ಒಂದು ಆಸೆಗೆ ಸರ್ಕಾರ ಮತ್ತು ಅಧಿಕಾರಿಗಳು ಕೂಡ ಸಹಕಾರವನ್ನು ಕೊಡಬೇಕು. ಅಲ್ಲ, ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದನೇ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಅದರ ಹೆಸರಲ್ಲಿ ಅಭಿವೃದ್ಧಿಯನ್ನು ಪೂರ್ತಿ ನಿಲ್ಲಿಸ್ತಕ್ಕಂಥದ್ದು ಮತ್ತು ತಾವು ಹೇಳಿದಾಗೆ ಪ್ರಾರಂಭದಿಂದನೇ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಪ್ರಾರಂಭದಿಂದನೂ ಶುರುವಾಯಿತು. ಇನ್ನೂ ಕೂಡ ಜಗಳ ನಿಂತಿಲ್ಲ, ಗುಂಪುಗಾರಿಕೆ ಇದೆಲ್ಲ ಇದೆ. ಯಾಕಂದರೆ ಒಂದು ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕೇ ಹೊರತು ಇವರ ಒಳಜಗಳಗಳಿಂದ ಇವತ್ತು ಅಭಿವೃದ್ಧಿ ಶೂನ್ಯ ಆಗ್ತಕ್ಕಂಥ ಕೆಲಸ ಆಗ್ತಾಯಿದೆ. ಕಾಂಗ್ರೆಸ್ ಅಂದರೆ ಗಲಾಟೆನೇ. ಮತ್ತು ಮುಂದೆ ಅವ್ರಿಗೆ ಗೊತ್ತು, ಇನ್ನು ಸರ್ಕಾರ ನಮ್ಮ ಮುಂದಕ್ಕೆ ಯಾವುದೇ ಕಾರಣದಿಂದ ಬರೋದಿಲ್ಲ ಅಂಥೇಳಿ. ನೀವು ಯಾವುದೇ ಜನಗಳನ್ನು ಕೇಳಿ, ಗುತ್ತಿಗೆದಾರರನ್ನು ಕೇಳಿ, ಅಧಿಕಾರಿಗಳನ್ನು ಕೇಳಿ. ಹಿಂದಿನ BJP ಸರ್ಕಾರನೇ ಚೆನ್ನಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಸಾಕಷ್ಟು ಬೆಲೆಗಳು ಜಾಸ್ತಿ ಆಯಿತು, ತೊಂದರೆಗಳಾಯಿತು, ಅಭಿವೃದ್ಧಿ ಆಗ್ತಾಯಿಲ್ಲ. ಈ ಥರದ ಒಂದು ದೊಡ್ಡ ವಿರೋಧಿ ಅಲೆ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಸರ್ ಮಾಡಿ ಅಂತಂದರೆ ಡೆಲ್ಲಿಗೆ ಏನೋ ಹೋಗೋದು, ಅಲ್ಲೇನೋ ಗೆಲ್ಲಿಸ್ತೀವಿ ಅಂತ ಹೋಗೋದು, ಮಹಾರಾಷ್ಟ್ರ ಗೆಲ್ಲಿಸ್ತೀವಿ ಅಂತ ಹೇಳೋದು, ಎಲ್ಲ ಪಲ್ಟಿ ಹಾಕ್ಕೊಂಡು ಹೋಗ್ತಾವ್ರೆ. ಇಲ್ಲೇ ಗೆಲ್ಲಕ್ಕೆ ಆಗೋದಿಲ್ಲ. ಮುಂದಿನ ಸರ್ಕಾರ ಅಂತೂ ಕಾಂಗ್ರೆಸ್ ಇರೋದಿಲ್ಲ ಅಂತಕ್ಕಂಥದ್ದು ನಿಶ್ಚಿತ ಆಗಿದೆ. ಅವ್ರು ಇನ್ನೂ ಗಲಾಟೆ ಮಾಡ್ಕೊಂಡು ಹೋಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವರ ನೆಪದಲ್ಲಿ ಅಭಿವೃದ್ಧಿ ಕೆಲಸಗಳು ನಿಲ್ಲಬಾರ್ದು ಅಂತಕ್ಕಂಥದ್ದು ನಮ್ಮ ಬಯಕೆ. ಈಗ ಸರ್ಕಾರ ಉಳಿಯುತ್ತೆ ಸರ್, ಈ ಥರ ಜಗಳ ಆಡ್ತಿದ್ದಾರೆ. ಅಲ್ಲ, ಅವ್ರ ಸರ್ಕಾರ ಉಳಿತದೆ, ದಿನ ಜಗಳ ನಡೀತಾ ಇರ್ತದೆ, ಕೆಲಸ ಅಂತೂ ಆಗೋದಿಲ್ಲ. ಮೊನ್ನೆ ಸಹ ಹೈಕಮಾಂಡಿಗೆ ದೂರು ಕೊಟ್ಟಿದ್ದಾರೆ. DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಅವರು ಅತ್ನಪುಟ ಇಟ್ಕೊಂಡಿದ್ರು ಅಂತೆಲ್ಲ. ಅದು ಅವರ ಆಂತರಿಕವಾದ ವಿಚಾರ ಇವರೇ. ಅದರಲ್ಲಿ ನಾವೇನು ಭಾಳ ಮೂಗು ತೋರಿಸಲ್ಲ. ಅವ್ರವ್ರ ಜಗಳ ಆಡ್ತಾ ಇರ್ತಾರೆ. ಯಾಕಂದರೆ ಅವ್ರು ಸರ್ ಮಾಡೋವಂಥ ಕೆಲಸ ಅವ್ರು ಮಾಡ್ಕೊಂಬವರೆಗೂ ಹೊರತು ನಾನು ಮಾಡೋಕ್ಕಲ್ಲ. ಜನ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿದೆ. ಮುಖ್ಯಮಂತ್ರಿ ಮುಂದಿನವರು ಯಾರಾಗಬೇಕು ಅನ್ನೋದು ಕೂಡ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಈ ಸರ್ಕಾರ ಕೂಡ ಭಾಳ ದಿನ ಇರ್ತದೆ ಅಂತಕ್ಕಂಥ ನಂಬಿಕೆ ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಬದಲಾವಣೆ ಆಗುತ್ತೆ ಸರ್, ಬಹುಶಃ ಆಗ್ಬೋದೇನೋ ಗೊತ್ತಿಲ್ಲ. ಅವರಲ್ಲಿ ಆಂತರಿಕವಾದಂಥ ಮಾತುಕತೆ ಏನು ನಡೆದಿದೆ ನಮಗಂತೂ ಗೊತ್ತಿಲ್ಲ. ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ BBMPಯ 4 ವಾರ್ಡ್ಗಳಲ್ಲಿ ಒಟ್ಟು 25 ಕೋಟಿ 35 ಲಕ್ಷ ರೂಪಾಯಿ ವೆಚ್ಚದ
ಕಟ್ಟಡಗಳ ಉದ್ಘಾಟನೆ, ಬಸ್ ಶೆಲ್ಟರ್ಗಳ ಉದ್ಘಾಟನೆ ಮತ್ತು ಹೊಸದಾಗಿ ಕಾಂಕ್ರೀಟ್ ರಸ್ತೆ, ಡಾಂಬರೀಕರಣ ಮತ್ತು ಚರಂಡಿಗಳಿಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಭಾಳ ದಿನಗಳ ನಂತರ ಒಂದಷ್ಟು ಅನುದಾನ ಸರ್ಕಾರ BBMPಯಿಂದ ಯಲಹಂಕ ಕ್ಷೇತ್ರಕ್ಕೆ ಕೂಡ ಬಂದಿರತಕ್ಕಂಥದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿ ಇನ್ನೂ ಹೆಚ್ಚಿನ ಅನುದಾನ ಕೂಡ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಕಳೆದ 2 ವರ್ಷಗಳಿಂದ ಯಾವುದೇ ಅನುದಾನ ಇಲ್ಲಿವರೆಗೂ ನಮಗೆ ಕೊಟ್ಟಿರಲಿಲ್ಲ. ಯಾಕಂದರೆ ಬೆಂಗಳೂರನ್ನು ಇಷ್ಟು ದೊಡ್ಡ ನಗರವನ್ನು ನಿರ್ವಹಣೆ ಮಾಡಬೇಕಾದ್ರೆ ಪ್ರತಿ ವರ್ಷ ಸರ್ಕಾರದಿಂದ ವಿಶೇಷ ಅನುದಾನ ಅಂತೇಳಿ 4-5 ಸಾವಿರ ಕೋಟಿ ರೂಪಾಯಿ ಕೊಡಬೇಕು. ಆದರೆ 2 ವರ್ಷದಿಂದ ಯಾವುದೇ ವಿಶೇಷ ಅನುದಾನ ಬರದೇ ಇವತ್ತು ಬೆಂಗಳೂರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದಕ್ಕೆ ನಾವು ಈಗಾಗಲೇ ಬೆಳಗಾವಿ ಅಸೆಂಬ್ಲಿಯಲ್ಲಿ ಕೂಡ ಅನುದಾನದ ಬಗ್ಗೆ ಹೋರಾಟವನ್ನು ಮಾಡಿದ್ದೀವಿ. ಸರ್ಕಾರ ಕೂಡ ಈಗ ಒಂದು ಸ್ವಲ್ಪ ಅನುದಾನವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಇನ್ನೂ ಹೆಚ್ಚಿನ ಅನುದಾನ ಯಲಹಂಕ ಕ್ಷೇತ್ರಕ್ಕೆ ಬೇಕು. ಇವತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ, ಚರಂಡಿಗೂ ಕೂಡ ಅವ್ರಿಗೂ ವಿಶೇಷ ಅನುದಾನವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಒಟ್ಟಾರೆ ನನ್ನ ಕನಸಿರ್ತಕ್ಕಂಥದ್ದು ಯಲಹಂಕದಲ್ಲಿ ಯಾವುದೇ ಕೊರತೆ ಆಗಬಾರ್ದು, ಅಭಿವೃದ್ಧಿ ನಿಲ್ಲಬಾರ್ದು, ಯಾವತ್ತೂ ಕೂಡ ಅಭಿವೃದ್ಧಿ ಕಡೆನೇ ನಾವು ಹೆಜ್ಜೆ ಹಾಕಬೇಕು ಅಂತಕ್ಕಂಥ ನನ್ನ ಒಂದು ಆಸೆಗೆ ಸರ್ಕಾರ ಮತ್ತು ಅಧಿಕಾರಿಗಳು ಕೂಡ ಸಹಕಾರವನ್ನು ಕೊಡಬೇಕು. ಅಲ್ಲ, ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದನೇ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಅದರ ಹೆಸರಲ್ಲಿ ಅಭಿವೃದ್ಧಿಯನ್ನು ಪೂರ್ತ ನಿಲ್ಲಿಸ್ತಕ್ಕಂಥದ್ದು ಮತ್ತು ತಾವು ಹೇಳಿದಾಗೆ ಪ್ರಾರಂಭದಿಂದನೇ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಪ್ರಾರಂಭದಿಂದನೂ ಶುರುವಾಯಿತು. ಇನ್ನೂ ಕೂಡ ಜಗಳ ನಿಂತಿಲ್ಲ, ಗುಂಪುಗಾರಿಕೆ ಇದೆಲ್ಲ ಇದೆ. ಯಾಕಂದರೆ ಒಂದು ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕೇ ಹೊರತು ಇವರ ಒಳಜಗಳಗಳಿಂದ ಇವತ್ತು ಅಭಿವೃದ್ಧಿ ಶೂನ್ಯ ಆಗ್ತಕ್ಕಂಥ ಕೆಲಸ ಆಗ್ತಾಯಿದೆ. ಕಾಂಗ್ರೆಸ್ ಅಂದರೆ ಗಲಾಟೆನೇ. ಮತ್ತು ಮುಂದೆ ಅವ್ರಿಗೆ ಗೊತ್ತು, ಇನ್ನು ಸರ್ಕಾರ ನಮ್ಮ ಮುಂದಕ್ಕೆ ಯಾವುದೇ ಕಾರಣದಿಂದ ಬರೋದಿಲ್ಲ ಅಂಥೇಳಿ. ನೀವು ಯಾವುದೇ ಜನಗಳನ್ನು ಕೇಳಿ, ಗುತ್ತಿಗೆದಾರರನ್ನು ಕೇಳಿ, ಅಧಿಕಾರಿಗಳನ್ನು ಕೇಳಿ, ಹಿಂದಿನ BJP ಸರ್ಕಾರನೇ ಚೆನ್ನಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಸಾಕಷ್ಟು ಬೆಲೆಗಳು ಜಾಸ್ತಿ ಆಯಿತು, ತೊಂದರೆಗಳಾಯಿತು, ಅಭಿವೃದ್ಧಿ ಆಗ್ತಾಯಿಲ್ಲ. ಈ ಥರದ ಒಂದು ದೊಡ್ಡ ವಿರೋಧಿ ಅಲೆ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಸರ್ ಮಾಡಿ ಅಂತಂದರೆ ಡೆಲ್ಲಿಗೆ ಏನೋ ಹೋಗೋದು, ಅಲ್ಲೇನೋ ಗೆಲ್ಲಿಸ್ತೀವಿ ಅಂತ ಹೋಗೋದು, ಮಹಾರಾಷ್ಟ್ರ ಗೆಲ್ಲಿಸ್ತೀವಿ ಅಂತ ಹೇಳೋದು, ಎಲ್ಲ ಪಲ್ಟಿ ಹಾಕ್ಕೊಂಡು ಹೋಗ್ತಾವ್ರೆ. ಇಲ್ಲೇ ಗೆಲ್ಲಕ್ಕೆ ಆಗೋದಿಲ್ಲ. ಮುಂದಿನ ಸರ್ಕಾರ ಅಂತೂ ಕಾಂಗ್ರೆಸ್ ಇರೋದಿಲ್ಲ ಅಂತಕ್ಕಂಥದ್ದು ನಿಶ್ಚಿತ ಆಗಿದೆ. ಅವ್ರು ಇನ್ನೂ ಗಲಾಟೆ ಮಾಡ್ಕೊಂಡು ಹೋಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವರ ನೆಪದಲ್ಲಿ ಅಭಿವೃದ್ಧಿ ಕೆಲಸಗಳು ನಿಲ್ಲಬಾರ್ದು ಅಂತಕ್ಕಂಥದ್ದು ನಮ್ಮ ಬಯಕೆ. ಈಗ ಸರ್ಕಾರ ಉಳಿಯುತ್ತೆ ಸರ್, ಈ ಥರ ಜಗಳ ಆಡ್ತಿದ್ದಾರೆ. ಅಲ್ಲ, ಅವ್ರ ಸರ್ಕಾರ ಉಳಿತದೆ, ದಿನ ಜಗಳ ನಡೀತಾ ಇರ್ತದೆ, ಕೆಲಸ ಅಂತೂ ಆಗೋದಿಲ್ಲ. ಮೊನ್ನೆ ಸಹ ಹೈಕಮಾಂಡಿಗೆ ದೂರು ಕೊಟ್ಟಿದ್ದಾರೆ. DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಅವರು ಹತ್ನಾಪುಟ ಇಟ್ಕೊಂಡಿದ್ರು ಅಂತೆಲ್ಲ. ಅದು ಅವರ ಆಂತರಿಕವಾದ ವಿಚಾರ ಇವರೇ, ಅದರಲ್ಲಿ ನಾವೇನು ಭಾಳ ಮೂಗು ತೋರಿಸಲ್ಲ. ಅವ್ರವ್ರು ಜಗಳ ಆಡ್ತಾ ಇರ್ತಾರೆ. ಯಾಕಂದರೆ ಅವ್ರು ಸರ್ ಮಾಡೋವಂಥ ಕೆಲಸ ಅವ್ರು ಮಾಡ್ಕೊಂಬರ್ಕು ಹೊರತು ನಾನು ಮಾಡೋಕ್ಕಲ್ಲ. ಜನ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿದೆ. ಮುಖ್ಯಮಂತ್ರಿ ಮುಂದಿನವ್ರು ಯಾರಾಗಬೇಕು ಅನ್ನೋದು ಕೂಡ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಈ ಸರ್ಕಾರ ಕೂಡ ಭಾಳ ದಿನ ಇರ್ತದೆ ಅಂತಕ್ಕಂಥ ನಂಬಿಕೆ ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಬದಲಾವಣೆ ಆಗುತ್ತೆ ಸರ್, ಬಹುಶಃ ಆಗ್ಬೋದೇನೋ ಗೊತ್ತಿಲ್ಲ. ಅವರಲ್ಲಿ ಆಂತರಿಕವಾದಂಥ ಮಾತುಕತೆ ಏನು ನಡೆದಿದೆ ನಮಗಂತೂ ಗೊತ್ತಿಲ್ಲ. ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ BBMPಯ 4 ವಾರ್ಡ್ಗಳಲ್ಲಿ ಒಟ್ಟು 25 ಕೋಟಿ 35 ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡಗಳ ಉದ್ಘಾಟನೆ, ಬಸ್ ಶೆಲ್ಟರ್ಗಳ ಉದ್ಘಾಟನೆ ಮತ್ತು ಹೊಸದಾಗಿ ಕಾಂಕ್ರೀಟ್ ರಸ್ತೆ, ಡಾಂಬರೀಕರಣ ಮತ್ತು ಚರಂಡಿಗಳಿಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಭಾಳ ದಿನಗಳ ನಂತರ ಒಂದಷ್ಟು ಅನುದಾನ ಸರ್ಕಾರ BBMPಯಿಂದ ಯಲಹಂಕ ಕ್ಷೇತ್ರಕ್ಕೆ ಕೂಡ ಬಂದಿರತಕ್ಕಂಥದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿ ಇನ್ನೂ ಹೆಚ್ಚಿನ ಅನುದಾನ ಕೂಡ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಕಳೆದ 2 ವರ್ಷಗಳಿಂದ ಯಾವುದೇ ಅನುದಾನ ಇಲ್ಲಿವರೆಗೂ ನಮಗೆ ಕೊಟ್ಟಿರಲಿಲ್ಲ. ಯಾಕಂದರೆ ಬೆಂಗಳೂರನ್ನು ಇಷ್ಟು ದೊಡ್ಡ ನಗರವನ್ನು ನಿರ್ವಹಣೆ ಮಾಡಬೇಕಾದ್ರೆ ಪ್ರತಿ ವರ್ಷ ಸರ್ಕಾರದಿಂದ ವಿಶೇಷ ಅನುದಾನ ಅಂತೇಳಿ 4-5 ಸಾವಿರ ಕೋಟಿ ರೂಪಾಯಿ ಕೊಡಬೇಕು. ಆದರೆ 2 ವರ್ಷದಿಂದ ಯಾವುದೇ ವಿಶೇಷ ಅನುದಾನ ಬರದೇ ಇವತ್ತು ಬೆಂಗಳೂರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದಕ್ಕೆ ನಾವು ಈಗಾಗಲೇ ಬೆಳಗಾವಿ ಅಸೆಂಬ್ಲಿಯಲ್ಲಿ ಕೂಡ ಅನುದಾನದ ಬಗ್ಗೆ ಹೋರಾಟವನ್ನು ಮಾಡಿದ್ದೀವಿ. ಸರ್ಕಾರ ಕೂಡ ಈಗ ಒಂದು ಸ್ವಲ್ಪ ಅನುದಾನವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಇನ್ನೂ ಹೆಚ್ಚಿನ ಅನುದಾನ ಯಲಹಂಕ ಕ್ಷೇತ್ರಕ್ಕೆ ಬೇಕು. ಇವತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ, ಚರಂಡಿಗೂ ಕೂಡ ಅವ್ರಿಗೂ ವಿಶೇಷ ಅನುದಾನವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಒಟ್ಟಾರೆ ನನ್ನ ಕನಸಿರ್ತಕ್ಕಂಥದ್ದು ಯಲಹಂಕದಲ್ಲಿ ಯಾವುದೇ ಕೊರತೆ ಆಗಬಾರ್ದು, ಅಭಿವೃದ್ಧಿ ನಿಲ್ಲಬಾರ್ದು, ಯಾವತ್ತೂ ಕೂಡ ಅಭಿವೃದ್ಧಿ ಕಡೆನೇ ನಾವು ಹೆಜ್ಜೆ ಹಾಕಬೇಕು ಅಂತಕ್ಕಂಥ ನನ್ನ ಒಂದು ಆಸೆಗೆ ಸರ್ಕಾರ ಮತ್ತು ಅಧಿಕಾರಿಗಳು ಕೂಡ ಸಹಕಾರವನ್ನು ಕೊಡಬೇಕು.